ಎಂತ ಪರಿಸ್ಥಿತಿಯಲ್ಲಿ ರಾಮುಲು ಗೆಲ್ಲಬಾರದು, ಇವತ್ತು ಬಿಜೆಪಿ ಗೆಲ್ಲಬಾರದು, ಯಡಿಯೂರಪ್ಪರು ಗೆಲ್ಲಬಾರ್ದು ಅನ್ನಂತ ರೀತಿಯಲ್ಲಿ ಅವರೆಲ್ಲರೂ ಕೂಡ ದಂಡ ನಾಯಕರಾಗಿ ಇಲ್ಲಿ ಬರ್ತಾರ. ಅವ್ರಿಗೆ ಹೇಳಿ ಒಂದೇ ಮಾತು ಹೇಳ್ಬೇಕು, ನೋಡ್ರಿ ಕಾಂಗ್ರೆಸ್ಸಿನ ನಾಯಕರೇ, ನಿಮ್ಮ ನಿಂತ ಅಭ್ಯರ್ಥಿ ಅವರು ಶಾಸಕರಿದ್ದಾರ, ಸೋತ್ರೆ ಕೂಡ ಅವರು ಶಾಸಕರಾಗಿ ಮುಂದುವರಿತಾರ. ನಮ್ಮ ರಾಮುಲು ನಮ್ಮ ಮನೆ ಮಗ ಶ್ರೀರಾಮುಲು ಸೋತ್ರೆ ರಾಜಕೀಯವಾಗಿ ಎಲ್ಲವನ್ನು ಕಳ್ಕೋಬೇಕಾಗುತ್ತೆ. ಆ ವ್ಯಕ್ತಿಗೆ ರಾಜಕೀಯವಾಗಿ ಪುನರ್ಜನ್ಮವನ್ನು ಕೊಡಂತ ಕೆಲಸ ನಮ್ಮ ಹೂನಡಗಲಿ ಕ್ಷೇತ್ರ ಜನರು ನಾವು ಮಾಡ್ತೀವಿ. ಪುನರ್ಜನ್ಮವನ್ನು ಕೊಡಂತ ಕೆಲಸ, ಪುನರ್ಜನ್ಮ ಕೊಡೋದ್ರಿಂದ ರಾಮುಲು ಅವರಿಗೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ. ಯಾಕಂದ್ರೆ ಇವತ್ತು ನರೇಂದ್ರ ಮೋದಿಜಿಯವರು ಯಡಿಯೂರಪ್ಪ ಅವರು ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಕೇವಲ ರಾಮುಲು ಅವರು ಅವತ್ತು ಬಂದು ನಿಂತಿದ್ರು. ಯಡಿಯೂರಪ್ಪರು ಕೂಡ ಒಂದು ಮಾತು ಹೇಳಿದ್ರು, ಯಡಿಯೂರಪ್ಪರು ನನ್ನ ರಾಮುಲು ಅವರು ಗೆಲುವು, ಶ್ರೀರಾಮುಲು ಗೆಲುವು ಅಂದ್ರು. ನಮ್ಮ ನಾಯಕರೆಲ್ಲರೂ ಕೂಡ ನಿಂತು ಕೇಳ್ಕೊಂಡ್ರು, ಶ್ರೀರಾಮುಲು ರಾಜಕಾರಣದಲ್ಲಿ ಕಳೆದೋಗಬಾರ್ದು, ನಿಲ್ಲಬೇಕು, ಗೆಲ್ಲಬೇಕನ್ನಂತ ರೀತಿಯಲ್ಲಿ ಅವತ್ತು ನಮ್ಮೆಲ್ಲರೂ ಕೂಡ ದೇವಿ ಅಂದರೆ ಭಿಕ್ಷೆ ಬೇಡಿದ್ರು. ಆ ಶ್ರೀರಾಮುಲು ಅವರಿಗೆ ಓಟಿನ ಮೂಲಕ ಭಿಕ್ಷವನ್ನು ಹಾಕೋದ್ರ ಮೂಲಕ ಅವತ್ತು ಕೇಳ್ಕೊಂಡಂತ ಸಂದರ್ಭದಲ್ಲಿ ಗೆಲ್ಲಿಸಿದ್ವಿ. ರಾಮುಲು ಒಬ್ಬನೇ ನೆನಪು ಮಾಡ್ಕೋಬಾರ್ದು, ರಾಮುಲು ಅವ್ರಿಗೆ ಕಷ್ಟ ಬಂದಂತ ಟೈಮಲ್ಲಿ ನಿಂತ ಜನರು, ಹೂವಿನಡಗಲಿ ಕ್ಷೇತ್ರ ಜನರು ನಾನು ನೆನ್ಸ್ಕೋಬೇಕು, ನನ್ನ ಮಕ್ಕಳು ಮೊಮ್ಮಕ್ಕಳು ನೆನ್ಸ್ಕೊಂಡಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕು ಅನ್ನೋಂತ ವಿನಂತಿಯನ್ನು ಮಾಡ್ತೀನಿ. ಯಾಕಂದ್ರೆ ಈ ಹೂವಿನಡಗಲಿ ಕ್ಷೇತ್ರ ಜನರು ನಾನು ನೋಡಿದ್ದೀನಿ, ಯಾವತ್ತು ಕೂಡ ಮಾತಿನ ಮೇಲೆ ಇರುವಂತ ಜನರು ನೋಡಿ. ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ 10 ವಿಧಾನಸಭಾ ಕ್ಷೇತ್ರಗಳಿಲ್ಲ, ಹರಪಳ್ಳಿ ಮತ್ತು ಸಿರುಗುಪ್ಪ ಸೇರಿಕೊಂಡು 10 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸೋತಾಗ್ತಾರ. ನೋಡ್ರಿ ನಮ್ಮ ಕ್ಷೇತ್ರ ಜನರು ಹೆಂಗಂದ್ರೆ, ಸಣ್ಣ ಹುಡುಗನ ಕೃಷ್ಣ ನಾಯಕನ ಗೆಲ್ಲಿಸ್ಬಿಡ್ತಾರೆ. ವ್ಯಕ್ತಿ ಎಲ್ಲರನ್ನ ಸೋಲಿಸಿದ್ರೆ ಕೂಡ ಆ ಜಿಲ್ಲೆ ಜನರು, ಈ ಜನರು ಎಷ್ಟು ಗಟ್ಟಿ ಮಂದಿ ನೋಡ್ರಿ. ಒಂದು ಸಾರಿ ತೀರ್ಮಾನವನ್ನು ತಗೊಂಡ್ರೆ ಯಾರು ಏನು ಮಾಡಿದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ಹೆಂಗ್ ನೋಡಿ ಕೃಷ್ಣ, ನಮ್ಗೆಲ್ಲ ಆಶ್ಚರ್ಯ ನೋಡ್ರಿ. ಇಡೀ ವಾತಾವರಣ ಈ ರಾಜ್ಯದಲ್ಲಿದ್ದಂತ ಜನ 136 ಮಂದಿ MLA ಗೆಲ್ಲಿಸ್ತಾರ. ರವಿಕುಮಾರನ್ನ 36 ಮಂದಿ ಗೆಲ್ಲಿಸ್ತಾರ. ಆದ್ರೆ ನಮ್ಮ ಅಣ್ಣವರಿಂದ ಊದ್ಗ ವಂಗಪ್ಪಣ್ಣನವರು, ಚಂದ್ರಣ್ಣ ನಾಯ್ಕನವರು, ನಂತರ ಕೃಷ್ಣ ನಾಯ್ಕನವರು, ನಮ್ಮ ನಂದಳ್ಳಿ ಹಾಲಪ್ಪನವರು, ನಮ್ಮ ಪೂಜಪ್ಪಣ್ಣನವರು ಎಲ್ಲರೂ ಕೂಡ ಒಂದಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಭಾವನೆಗಳು ಹೆಂಗಿತ್ತೋ ಅಂತ ರೀತಿಯಲ್ಲಿ ಭಾವನೆಗಳೆಲ್ಲ ಒಂದಾಗಿ ಕೃಷ್ಣ ನಾಯ್ಕರ ಜೊತೆಲಿದ್ದು ಗೆಲ್ಲಿಸಂತ ಕೆಲಸ ಎಲ್ಲರೂ ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಮಾಣ ವಚನ ಸ್ವೀಕಾರವನ್ನು ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ರಾಮುಲು ನೀವ್ ಹೆಂಗ ಕುಂತಿದ್ರೆ ಎದುರುಗಡೆ ನಾನು ಕೂಡ ಕೂಡುವಂತ ಅವಕಾಶವನ್ನು ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ಕೊಂತ ಇದ್ದೀನಿ. ಈ ಸರ್ಕಾರ ಬಂದು 12 ತಿಂಗಳಾಗಿತ್ತು. 12 ತಿಂಗಳಲ್ಲಿ ಕೃಷ್ಣ ನಾಯ್ಕ ತಮ್ಮ ಹೇಳ್ತಾ ಇದ್ರು, ಅನ್ನೋರೇ ನಮ್ಗೆ ಎಷ್ಟು ಅನುದಾನ ಬಂದಿದೆ ಅಂತ 2 ಕೋಟಿ ರೂಪಾಯಿ ಅನುದಾನ ಕೊಡಬೇಕಾಗಿದೆ. 2 ಕೋಟಿ ರೂಪಾಯಿದಲ್ಲಿ ಎಷ್ಟು ಕೊಟ್ಟಾರ? ಅವ್ರು 50 ಲಕ್ಷ ರೂಪಾಯಿ ಕೊಟ್ಟಾರ. ಮೊನ್ನೆ 50 ಲಕ್ಷ ರೂಪಾಯಿದಲ್ಲಿ ಊರದಲ್ಲಿ ಹೋದಂತ ಟೈಮಲ್ಲಿ ಕೃಷ್ಣ ನಾಯ್ಕನವರೇ ನಮಗೆ ಇದು ಬೇಕಾಗಿತ್ತು, ಅದು ಬೇಕಾಗಿತ್ತು ಅಂದ್ರೆ ಒಂದೇ ಮಾತು ಹೇಳಿದ್ರು, ಸರ್ಕಾರ ಅಂತ ಕೊಡುತ್ತಿಲ್ಲ ಗೊತ್ತಿಲ್ಲಪ್ಪ, ನಾನಂತೂ ಸರ್ಕಾರ ಕೊಡ್ಲಿದ್ರೆ ಕೂಡ ನನ್ನ ಸ್ವಂತ ಜೋಬು ಖರ್ಚದಿಂದ ಮಾಡ್ಕೊಡ್ತೀನಿ ಅನ್ನಂತ ಮಾತನ್ನು, ದೊಡ್ಡ ಮಾತನ್ನು ಹೇಳಿದಂತ ಕೆಲಸ ಸನ್ಮಾನ್ಯ ಕೃಷ್ಣ ನಾಯ್ಕರು ಮಾಡಿದ್ರು. ಹಂಗಾಗಿ ಇವತ್ತು ಈ ಸರ್ಕಾರ ಬಂದದ್ದು ಏನಾಗಿದೆ ಇವತ್ತು ನೋಡ್ರಿ. ಒಂದು ಸಾರಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತು ಅಧಿಕಾರಕ್ಕೆ ಬರುತ್ತನೋ ಅವತ್ತೆಲ್ಲ ಕೂಡ ಬರಗಾಲ, ಮಳೆನೇ ಇಲ್ಲ, ಬೆಳೆನೇ ಇಲ್ಲ. ಇವತ್ತು ಅವತ್ತು ಸನ್ಮಾನ್ಯ ಯಡಿಯೂರಪ್ಪ ಇದ್ದಂತ, ರವಿಕುಮಾರಣ್ಣ ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ, ಈ ಭಾಗದಲ್ಲಿ ಚಂದ್ರಣ್ಣ ನಾಯ್ಕರು MLA ಇದ್ದಂತ ಟೈಮಲ್ಲಿ ಅವತ್ತು ಈ ಭಾಗದಲ್ಲಿದ್ದಂತ ಎಲ್ಲ ಕೆರೆಗಳನ್ನು ತುಂಬಿಸಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಡಿಪ್ಲೊಮಾ ಕಾಲೇಜುಗಳಾಗಿರ್ಬೋದು, ಅನೇಕ ಮೆಟ್ರಿಕ್ ಸ್ಕೂಲ್ಗಳಾಗಿರ್ಬೋದು, ಎಲ್ಲ ವಿಚಾರದಲ್ಲಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಮುಂದುವರಿಸುವಂತ ಕೆಲಸ ಮಾಡಿದೆ. ಅದಕ್ಕೋಸ್ಕರವಾಗಿ ಈ ಸರ್ಕಾರ ಬಂದು 12 ತಿಂಗಳಾಗ್ತಾ ಇದೆ, 1 ರೂಪಾಯಿ ಕೂಡ ಶಾಸಕರು ಕೂಡ ಅನುದಾನ ಕೊಡ್ತಾ ಇಲ್ಲ. ಕೃಷ್ಣ ನಾಯ್ಕನವರು ಇವತ್ತು ಬಹಳಷ್ಟು ನೋವನ್ನು ಪಡಿತಾ, ಯಾಕಪ್ಪ ನಾನು ಗೆದ್ದೆ ಇಂಥ ಸಂದರ್ಭದಲ್ಲಿ ನಿನ್ನ ಏನು ಯೋಚನೆಯನ್ನು ಮಾಡಬೇಡ ಕೃಷ್ಣ ನಾಯ್ಕರೇ, ಭಗವಂತ ಪರೀಕ್ಷೆಯನ್ನು ಮಾಡೋ ಸಲುವಾಗಿ ಇವತ್ತೇನು ಕಷ್ಟ ಕಾಲದಲ್ಲಿ ನೀವೇನು ಹೋರಾಟವನ್ನು ಮಾಡ್ತಾ ಇದ್ರು, ಮುಂದೆ ಭಗವಂತ ಜನರ ಆಶೀರ್ವಾದದಿಂದ ಈ ಭಾಗವನ್ನು ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡುವಂತ ಕೆಲಸ ಮಾಡ್ತೀವಿ. ಜನರ ಮಧ್ಯೆ ಉಳಿದಂತ ಒಬ್ಬ ಜನನಾಯಕಿಗೆ ಬೆಳಿತೀವಿ. ಅದಕ್ಕೋಸ್ಕರವಾಗಿ ಇವತ್ತು 12 ತಿಂಗಳಿಂದ ಏನು ಕೆಲಸ ಮಾಡಕ್ಕಾಗ್ತಿಲ್ಲ, ಒಂದು ಪುಟ್ಟಿ ಮಣ್ಣನ್ನು ಕೂಡ ಹಾಕಕ್ಕ ಈ ಸರ್ಕಾರ ಹಣವನ್ನು ಕೊಡ್ತಾ ಇಲ್ಲ. ವಿಶೇಷವಾಗಿ ಇವತ್ತು ನಾನು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಂದ ಬಂದಂತ ನಾನು ವ್ಯಕ್ತಿಯಾಗಿ ಇವತ್ತು 11,000 ಕೋಟಿ SC ಜನಾಂಗದ ಹಣ ಮಕ್ಕಳಿಗೆ
ಶಿಕ್ಷಣ ಸಲುವಾಗಿ ಸ್ಕೂಲ್ಗಳು ಕಟ್ಟಿಸ್ಬೇಕಾಯ್ತು. ಯಾರ್ಯಾರ ಮಕ್ಕಳು ಓದ್ಕೊಂತ ಇರೋ ಅವ್ರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡಬೇಕಾಯ್ತು. ಯಾರ್ಯಾರ ಮಕ್ಕಳಿಗೆ ಬೂಟು ಸಾಕ್ಸು ಕೊಡಬೇಕಾಯ್ತು. SC/ST ಜನಾಂಗದ ಮಕ್ಕಳಿಗೆ ಅವ್ರಿಗೆ ಒಳ್ಳೆ ಹಾಸ್ಟೆಲ್ ಅನ್ನು ಕಟ್ಟಬೇಕಾಯ್ತು. SC/ST ಜನಾಂಗದ ಕಾಲನಿಗಳಲ್ಲಿ ಸಿಮೆಂಟ್ ರಸ್ತೆಗಳು ಹಾಕಬೇಕಾಯ್ತು. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕಬೇಕಾಯ್ತು. ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಕೊಡಬೇಕಾಯ್ತು. ಎಲ್ಲ ಹಣವನ್ನು ಇವತ್ತು ನುಂಗಿ ಹಾಕಿ ಬಿಟ್ಟಿದ್ದಾರೆ. ನುಂಗಿ ಹಾಕಿಬಿಟ್ಟು ಎಲ್ಲಿ ಹೋಗಿದ್ದಾರೆ ನಮಗೆ ಗೊತ್ತಿಲ್ಲ. ಎಲ್ಲ ಮಕ್ಕಳು ಇವತ್ತು ನೋಡ್ರಿ, ಅಲ್ಲಿ ನಾನು ಇದಕ್ಕಿಂತ ಮುಂಚೆ ಕೂಲಿದೆಲ್ಲ ಇದೆ, ಆ ಮಕ್ಕಳು ಅಳ್ತಾ ಇದ್ದಾರ. ಅಣ್ಣ ನಮಗೆ ಓದ್ಕೊಂತೀವಿ ಅಂದ್ರೆ ನಾವು ತಯಾರಾಗಿದ್ವಿ, ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ, ಒಳ್ಳೆ ಊಟ ಸಿಗ್ತಾ ಇಲ್ಲ, ಬಟ್ಟೆ ಸಿಗ್ತಾ ಇಲ್ಲ, ಪುಸ್ತಕಗಳು ಸಿಗ್ತಾ ಇಲ್ಲ. ಎಲ್ಲ ರೊಕ್ಕವನ್ನು ಈ ಸರ್ಕಾರ ಏನು ಮಾಡಿದೆ ಗೊತ್ತಿಲ್ಲ, ನಮ್ಗೆ ಏನು ಕೂಡ ಕೊಟ್ಟಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಅನಾಥರಾಗಿದ್ದೀವಿ ಅನ್ನಂತ ಮಾತು ಹಿರಿಯರು ಮಾತಾಡ್ತಾ ಇಲ್ಲ, ಮಕ್ಕಳು ಮಾತಾಡ್ತಾ ಇದ್ದಾರೆ. ಬೈಬಿದ್ರು, ಏನಪ್ಪ ವ್ಯಾಕ್ಸಿನ್ ಹಾಕೊಂಡ್ರೆ ನಾವು ಸತ್ತೋಗ್ತೀವಿ ಅಂದೇಳಿ ಎಲ್ಲರೂ ಕೂಡ ಓಡಿ 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 ಹೋಗ್ತಿದ್ರು. ಅವತ್ತು ನರೇಂದ್ರ ಮೋದಿಜಿಯವರು ಒಂದೇ ಹೇಳಿಕೆಯನ್ನು ಕೊಟ್ಟರು, ನೋಡ್ರಿ ಇವತ್ತು ದೇಶದಲ್ಲಿದ್ದಂತ 140 ಕೋಟಿ ಜನರಿಗೆ ವ್ಯಾಕ್ಸಿನ್ ಅನ್ನು ಕೊಡಬೇಕು. ಒಂದು ವ್ಯಾಕ್ಸಿನ್ ಅಲ್ಲ, 2 ವ್ಯಾಕ್ಸಿನ್ ಕೊಡಬೇಕು ಜೀವ ಉಳಿಸ್ಬೇಕಾದ್ರೆ. ಆ 2 ವ್ಯಾಕ್ಸಿನ್ ಅನ್ನು ಜೀವ ಉಳಿಸ್ಬೇಕಾದ್ರಿಗಿನ ಅವತ್ತಿನ ಪರಿಸ್ಥಿತಿಯಲ್ಲಿ ಜನರು ಕೇಳಲಾರದಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅವರು ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಒಂದೇ ಮಾತು ಹೇಳಿದ್ರು. ನೋಡಪ್ಪ, 140 ಕೋಟಿ ಜನರ ಮೇಲೆ ನಾವು ವ್ಯಾಕ್ಸಿನ್ ಹಾಕೋಬೇಕು, ವಿಶ್ವಾಸ ಮೂಡಿಸ್ಬೇಕಾದ್ರಿಗಿನ ಕಾಂಗ್ರೆಸ್ ಅವರು ಪ್ರಾಣ ಹೋಗ್ತದೆ ಬೈಬಿಳಿಸ್ತಾ ಇದ್ರ. ಆ ಮೊದಲನೇ ವ್ಯಾಕ್ಸಿನ್ ಯಾರಿಗೆ ಹಾಕ್ಬೇಕಂದ್ರೆ ನರೇಂದ್ರ ಮೋದಿಜಿಯವರು ನನಗೆ ಹಾಕ್ಬೇಕಂದ್ರೆ ಸಂಕಲ್ಪನೆ ಮಾಡಿದಂತ ವ್ಯಕ್ತಿ. ಇವತ್ತು ಮೊದಲನೇ ವ್ಯಾಕ್ಸಿನ್ ನರೇಂದ್ರ ಮೋದಿಜಿಯವರು ಹಾಕೊಂಡ ನಂತರ ಇಡೀ ಜನರಿಗೆ ವಿಶ್ವಾಸ ಮೂಡಿಸಂತ ಕೆಲಸ ಮಾಡಿದ. ನಂತರ ದಿನಗಳಲ್ಲಿ ಎಲ್ಲರಿಗೆ ವ್ಯಾಕ್ಸಿನ್ ಕೊಡಿಸೋದ್ ಮೂಲಕ ಉಚಿತವಾಗಿ ಯಾರೊಬ್ಬರ ಹತ್ರ ಕೂಡ ₹1 ಕೇಳಲಾರ್ದಂತೆ ಎಲ್ಲರಿಗೂ ಉಚಿತವಾಗಿ 2 ವ್ಯಾಕ್ಸಿನ್ ಅನ್ನು ಕೊಟ್ಟು, ಮತ್ತೆ 2 ವ್ಯಾಕ್ಸಿನ್ ಆದಂತ ಬೂಸ್ಟರ್ ಡೋಸ್ ಅನ್ನು ಕೊಟ್ಟು 3 ವ್ಯಾಕ್ಸಿನ್ ಅನ್ನು ಕೊಟ್ಟು ನಮ್ಮ ಜೀವವನ್ನು ಉಳಿಸಿದಂತ ವ್ಯಕ್ತಿ ನರೇಂದ್ರ ಮೋದಿಜಿಯವರು. ನರೇಂದ್ರ ಮೋದಿಜಿಯವರು ನಾನು ನೋಡ್ತಾ ಇದ್ದೆ, ಮೊನ್ನೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಗ್ತಿದೆ. ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಗಂತ ಟೈಮಲ್ಲಿ ನಮ್ಮ ಭಾರತದ ಮಕ್ಕಳು ಕೂಡ ಬಹಳಷ್ಟು ಮಂದಿ ಉಕ್ರೇನ್ ಅಲ್ಲಿ MBBS ಸೀಟ್ ಕಡಿಮೆ ಸಿಗುತ್ತೆ ಅಂತೇಳಿ ಹಗರಿಬೊಮ್ಮನಹಳ್ಳಿ ಮಕ್ಕಳು, ಹಡಗಲಿ ಮಕ್ಕಳು, ಬಳ್ಳಾರಿ ಮಕ್ಕಳು, ಹೊಸಪೇಟೆ ಮಕ್ಕಳು, ಅಲ್ಲಿ ಉಕ್ರೇನ್ ಅಲ್ಲಿ ಓದ್ತಾ ಇರುವಂತ ಮಕ್ಕಳು, ಅವರು ಯುದ್ಧ ಪ್ರಾರಂಭ ಆದ ತಕ್ಷಣ ಹೊರಗಡೆ ಬರ್ಲಿಕ್ಕೆ ಆಗ್ಲಿಲ್ಲ. ಅವರೆಲ್ಲರೂ ಬಂಕರ್ಗಳಲ್ಲಿ ಸಿಗಾಕೊಂಡಿದ್ರು. ಆ ಬಂಕರ್ಗಳಲ್ಲಿ ಸಿಗಾಕೊಂಡಂತ ಟೈಮ್ ಆ ಮಕ್ಕಳನ್ನ ಹೊರಗಡೆ ತರಬೇಕಂದೇಳಿ ಬಹಳಷ್ಟು ಮಂದಿ ನಮ್ಮ ಹತ್ರ, ನಮ್ಮ ಪಕ್ಷದ ನಾಯಕರ ಹತ್ರ ಹೋದಂತ ಟೈಮಲ್ಲಿ ಅವತ್ತು ಒಂದೇ ಒಂದು ತೀರ್ಮಾನ ನರೇಂದ್ರ ಮೋದಿಜಿಯವರಿಗೆ ಮೇಲ್ ಮುಖಾಂತರ ತಿಳಿಸಿದ್ವಿ. ನಮ್ಮ ಬಳ್ಳಾರಿ ಮಕ್ಕಳು ಇವತ್ತು ಉಕ್ರೇನ್ದಲ್ಲಿ ಸಿಗಾಕೊಂಡಾರ, ಬಂಕರ್ ಅಲ್ಲಿ ಇದಾರ. ಅವರು ಮಕ್ಕಳ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಾವು ಮಾತಾಡ್ತಾ ಇದ್ವಿ. ಮೊಬೈಲ್ ಬ್ಯಾಟ್ರಿ ಮುಗಿತಾ ಇದೆ, ಬಹಳಷ್ಟು ಜನರಿಗೆ ಊಟ ಸಿಗ್ತಾ ಇಲ್ಲ. ಆ ಮಕ್ಕಳನ್ನ ಹೆಂಗೆಲ್ಲ ಮಾಡಿ ರಕ್ಷಣೆ ಮಾಡ್ರಿ ಅಂತೇಳಿ ಪ್ರಧಾನಮಂತ್ರಿಗಳಿಗೆ ನಾವು ಕೇಳ್ಕೊಂಡ್ರೆ ಪ್ರಧಾನಮಂತ್ರಿಗಳು ಎಷ್ಟು ದೊಡ್ಡ ಮನುಷ್ಯ ನೋಡ್ರಿ, ಅವ್ರು ರಿಪ್ಲೈ ಕೊಡ್ತಾರ. ಕೇವಲ ಕರ್ನಾಟಕ ಮಕ್ಕಳು, ಬಳ್ಳಾರಿ ಮಕ್ಕಳು ಮಾತ್ರ ಅಲ್ಲ, ವಿಜಯನಗರ ಮಕ್ಕಳಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದಂತ ಮಕ್ಕಳು ಸಿಗಾಕೊಂಡಾರ, ಭಾರತದ ಮಕ್ಕಳು ಸಿಗಾಕೊಂಡಿದ್ದಾರ, ಬೇರೆ ಬೇರೆ ರಾಷ್ಟ್ರದಲ್ಲಿದ್ದಂತ ಮಕ್ಕಳೆಲ್ಲರೂ ಕೂಡ ಬಂಕರ್ದಲ್ಲಿ ಸಿಗಾಕೊಂಡಾರ. ಆ ಮಕ್ಕಳನ್ನು ಉಳಿಸ್ರಿ, ನಿಮ್ಮ ಮನೆಗೆ ನಿಮಗೆ ಕಳಿಸ್ಕೊಡ್ತೀನಿ ಅಂತೇಳಿ ಅವತ್ತು ಏನ್ ಮಾಡ್ತಾರ, ರಷ್ಯನ್ ಅಧ್ಯಕ್ಷರಂತ ಪುಟಿನ್ ಹತ್ರ ಮಾತಾಡಿ, ಉಕ್ರೇನಿನ ಅಧ್ಯಕ್ಷನ ಹತ್ರ ಮಾತಾಡಿ 1 ಗಂಟೆ ಕಾಲ ಯುದ್ಧವನ್ನು ನಿಲ್ಲಿಸ್ತಾನ. ಯುದ್ಧವನ್ನು ನಿಲ್ಲಿಸಿ ಏನು ಆದೇಶವನ್ನು ಕೊಡ್ತಾರ, ಏನು ಭಾರತದ ಬಾವುಟ, ನಮ್ಮ ನ್ಯಾಷನಲ್ ಫ್ಲಾಗ್, ಆ ಮಕ್ಕಳು ಯುದ್ಧವನ್ನು ನಿಲ್ಲಿಸಿ ಭಾರತ ದೇಶದ ಬಾವುಟ ನ್ಯಾಷನಲ್ ಫ್ಲಾಗ್ ಅನ್ನು ಹಿಡ್ಕೊಂಡು ಆ ಮಕ್ಕಳು ಹೊರಗಡೆ ಬರೋ ತನಕ ಯುದ್ಧ ನಿಲ್ಲಿಸಬೇಕಂದೇಳಿ ಆ ಬಾವುಟ, ಭಾರತ ದೇಶದ ಬಾವುಟನ್ನು ಹಿಡ್ಕೊಂಡು, ನ್ಯಾಷನಲ್ ಫ್ಲಾಗ್ ಅನ್ನು ಹಿಡ್ಕೊಂಡು ಕೇವಲ ಭಾರತದ ಮಕ್ಕಳೇ ಒಂದಲ್ಲ, ಪಾಕಿಸ್ತಾನ ಮಕ್ಕಳು, ಚೀನಾ ಮಕ್ಕಳು, ಆಸ್ಟ್ರೇಲಿಯಾ ಮಕ್ಕಳು, ಎಲ್ಲ ವಿಶ್ವದಲ್ಲಿದ್ದಂತ ಎಲ್ಲ ಮಕ್ಕಳನ್ನು ರಕ್ಷಣೆ ಮಾಡಿದಂತ ಕೀರ್ತಿ ಭಾರತಕ್ಕೆ ಸಲ್ಲುತ್ತೆ. ನರೇಂದ್ರ ಮೋದಿಜಿಯವರು ಇವತ್ತು ಭಾರತ ಅಂದ ತಕ್ಷಣ ಎಷ್ಟು ಹೆಮ್ಮೆ ನೋಡಿ ನಮ್ಮೆಲ್ಲರೂ ಕೂಡ. ಇಡೀ ಭಾರತ ಅಂದ ತಕ್ಷಣ ಒಂದು ಕಾಲದಲ್ಲಿತ್ತು ಬಡತನದಲ್ಲಿದ್ದಂತ ರಾಷ್ಟ್ರ, ಅನರಕ್ಷತೆ ಇರುವಂತಹ ರಾಷ್ಟ್ರ. ಭಾರತದಲ್ಲಿ ಇವತ್ತು ಯಾವುದೇ ರೀತಿಯಲ್ಲಿ ಪ್ರಗತಿ ಹೊಂದಲ್ಲ ಅನ್ನಂತ ರಾಷ್ಟ್ರ ನಿಂತ ಭಾರತ ಎಷ್ಟನೇ ಸ್ಥಾನದಲ್ಲಿತ್ತು? ಮುಂಚೆ ಭಾರತ 15ನೇ ಸ್ಥಾನದಲ್ಲಿತ್ತು. ನರೇಂದ್ರ ಮೋದಿಜಿ 10 ವರ್ಷದ ಅವಧಿಯಲ್ಲಿ ಭಾರತ ಇವತ್ತು 5ನೇ ಸ್ಥಾನಕ್ಕೆ ಬಂದಿದೆ. 27ರಲ್ಲಿ
2027ಕ್ಕೆ ಭಾರತ 3ನೇ ಸ್ಥಾನಕ್ಕೆ ಹೋಗುತ್ತೆ. 2047ಕ್ಕೆ ವಿಶ್ವದಲ್ಲಿ ಭಾರತ ನಂಬರ್ 1 ಆಗುತ್ತೆ. ಇವತ್ತು ಭಾರತ ನಂಬರ್ 1 ಆದ್ರೆ ರಾಮ್ಲು ನಮಗೇನು ಬೇಗ. ಇವತ್ತು ಭಾರತ ನಂಬರ್ 1 ಆದ್ರೆ ಇಡೀ ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇರುವಂತ ಭಾರತ 50 ಕೋಟಿ ಜನರು ಬಡವರಿದ್ರಿ. ಬಡವರಂದ್ರೆ ಬೆಳಗ್ಗೆ ಹೋದ್ರೆ ರಾತ್ರಿ ತನಕ ಕೂಡ ಊಟ ಸಿಗಲ್ಲ. ಇವತ್ತು ಕಷ್ಟ ಪಡಬೇಕು 3 ಹೊತ್ತು ಊಟ ಮಾಡ್ಕೊಂಡಂತ ಜನರಿಗೆ ಈ ಬಾರಿ ನರೇಂದ್ರ ಮೋದಿಜಿಯವರು 25 ಕೋಟಿ ಜನರಿಗೆ ಇವತ್ತು ಬಡತನ ರೇಖೆಗಿನ ಕೆಳಗಿಳಿದ್ದಂತ ಜನರ ಮೇಲೆತ್ತಿ ಅವರ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ತರ ಪರಿವರ್ತನೆಯನ್ನು ಮಾಡಿದರ. ಮುಂಬರುವ ದಿನಗಳಲ್ಲಿ 25 ಕೋಟಿ ಸಾವಿರ ಜನರು ಏನಿದಾರೋ ಈ 5 ವರ್ಷದ ಅವಧಿಯಲ್ಲಿ ಅವರುಗಳ